ನಿಮಗೆ ಈ ಪ್ರಶ್ನೆಗಳಿರಬಹುದು. ಇದು ಸುರಕ್ಷಿತವೇ? ನಾನು ಸದಾ ಇಂಜೆಕ್ಷನ್ ಅವಲಂಬಿಸಬೇಕೆ? ಇದು ಬರೀ ತೂಕ ಇಳಿಸುವ ತಂತ್ರವೇ? ನಮಸ್ತೆ, ನಾನು ಡಾಕ್ಟರ್ ಶಿವಪ್ರಸಾದ್. ಇಂದು ಸುಧಾರಿತ ಬೊಜ್ಜು ನಿರೋಧಕ ಔಷಧಿ ಅಥವಾ ಡ್ಯುಯಲ್ ಪಾಥ್ವೇ ಥೆರಪಿ ಬಗ್ಗೆ ತಿಳಿಯೋಣ. ಹೊಸ ವೈದ್ಯಕೀಯ ಶಬ್ದ ಮತ್ತು ಇಂಜೆಕ್ಷನ್ ಔಷಧಿಗಳ ಬಗ್ಗೆ ನಿಮ್ಮ ಆತಂಕಗಳು ಅರ್ಥವಾಗುತ್ತವೆ. ಇದು ದೀರ್ಘಕಾಲದ ಬದ್ಧತೆ ಮತ್ತು ಇದನ್ನು ತಿಳಿಯುವುದು ಸ್ವಲ್ಪ ಕಷ್ಟ. ಆದ್ರಿಂದ ಈ ಔಷಧಿಗಳು ಯಾವುವೋ, ಅವು ಯಾರಿಗೆ ಸಹಾಯ ಮಾಡ್ತವೆ ಮತ್ತು ಇವುಗಳಿಂದ ನೀವು ಏನನ್ನು ನಿರೀಕ್ಷಿಸಬಹುದು ಎಂಬುದನ್ನು ಯಾವುದೇ ವೈದ್ಯಕೀಯ ಪರಿಭಾಷೆ ಬಳಸದೆ ಸರಳ ಭಾಷೆಯಲ್ಲಿ ವಿವರಿಸ್ತೇನೆ. ಮೊದಲನೇದಾಗಿ, ಈ ಸುಧಾರಿತ ಬೊಜ್ಜು ವಿರೋಧಿ ಔಷಧಿಗಳು ನಿಮ್ಮ ದೇಹದಲ್ಲಿ ವಾಸ್ತವವಾಗಿ ಏನ್ ಮಾಡುತ್ತವೆ ಎಂಬುದನ್ನು ಅರ್ಥ ಮಾಡ್ಕೊಳ್ಳೋಣ. ನೀವು ಆಹಾರ ಸೇವಿಸಿದ ನಂತರ ನಿಮ್ಮ ಕರುಳು 2 ಪ್ರಮುಖ ಹಾರ್ಮೋನ್ಗಳನ್ನ ಉತ್ಪಾದಿಸುತ್ತೆ. ಮೊದಲ ಹಾರ್ಮೋನ್ GIP ಆಹಾರ ಸೇವಿಸಿದಾಗ ಮೇದೋಜೀರಕ ಗ್ರಂಥಿ ಇನ್ಸುಲಿನ್ ಬಿಡುಗಡೆಗೆ ಸಹಕರಿಸುತ್ತದೆ. ಎರಡನೇದಾಗಿ GLP-1 ಜೀರ್ಣಕ್ರಿಯೆ ನಿಧಾನಗೊಳಿಸಿ ಹೊಟ್ಟೆ ತುಂಬಿದ ಬಗ್ಗೆ ಮೆದುಳಿಗೆ ತಿಳಿಸುತ್ತದೆ ಮತ್ತು ಸಕ್ಕರೆ ನಿಯಂತ್ರಿಸುತ್ತದೆ. ಆದ್ರೆ ಬೊಜ್ಜು ಮಧುಮೇಹವಿದ್ದಾಗ ದೇಹ ಈ ಸಂಕೇತಗಳಿಗೆ ಸ್ಪಂದಿಸೋದಿಲ್ಲ. ಆಗ ಮೆದುಳಿಗೆ ಹೊಟ್ಟೆ ತುಂಬಿದ ಅರಿವಾಗದೆ ಮೇದೋಜೀರಕ ಗ್ರಂಥಿ ಸಕ್ಕರೆಯನ್ನು ಸಮರ್ಥವಾಗಿ ನಿಯಂತ್ರಿಸಲಾರದು. ಡ್ಯುಯಲ್ ಪಾಥ್ವೇಗಳ ಮೂಲಕ ಕೆಲಸ ಮಾಡುವ ಮತ್ತು GIP ಪಾಥ್ವೇ ಹಾಗೂ GLP-1 ಪಾಥ್ವೇ 2 ಹಾರ್ಮೋನ್ ರಿಸೆಪ್ಟರ್ಗಳನ್ನ ಏಕಕಾಲದಲ್ಲಿ ಸಕ್ರಿಯಗೊಳಿಸುವ ಕೆಲವು ಹೊಸ ಬೊಜ್ಜು ವಿರೋಧಿ ಔಷಧಿಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಇದನ್ನು ಹೀಗೆ ಯೋಚಿಸಿ. ಒಂದು ಪಾಥ್ವೇ ಎಂದರೆ ಜಾಮ್ ಆಗಿರುವ ಸಿಂಗಲ್ ಲೇನ್ ರಸ್ತೆ ಎಂದಾದರೆ, ಈ ಔಷಧಿಗಳು 2 ಲೇನ್ ಹೈವೇಯನ್ನು ತೆರೆಯುತ್ತವೆ. ಇದರಿಂದಾಗಿ ಸಂಚಾರ ಸುಗಮವಾಗ್ತದೆ. ಈ ಔಷಧಿಗಳು ಏನು ಮಾಡುತ್ತವೆ ಎಂದು ತಿಳಿದಿದೆ. ಇವುಗಳನ್ನು ಸೇವಿಸಿದಾಗ ಏನಾಗುತ್ತದೆ ಎಂದು ತಿಳಿಯೋಣ. 1. ನೀವು ಕಡಿಮೆ ತಿಂದರೂ ಹೊಟ್ಟೆ ತುಂಬಿದಂತಾಗಲು ಮೆದುಳಿನ ಸಾಮರ್ಥ್ಯವನ್ನು ಈ ಔಷಧಿಗಳು ಮರುಸ್ಥಾಪಿಸುತ್ತವೆ. ಇದು ಹಸಿವಿನ ಒತ್ತಾಯದಿಂದಲ್ಲ, ಬದಲಾಗಿ ಮೆದುಳಿಗೆ ತೃಪ್ತಿಯ ಸಂಕೇತ ಸಿಗೋದ್ರಿಂದ. 2. ಇವು ಮೇದೋಜೀರಕ ಗ್ರಂಥಿ ಇನ್ಸುಲಿನ್ ಬಿಡುಗಡೆ ಮಾಡಲು ಮತ್ತು ರಕ್ತದ ಸಕ್ಕರೆ ಹೆಚ್ಚಿಸುವ ಹಾರ್ಮೋನ್ ತಗ್ಗಿಸಲು ನೆರವಾಗುತ್ತವೆ. ಇದರಿಂದ ರಕ್ತದ ಸಕ್ಕರೆ ನಿಯಂತ್ರಣಕ್ಕೆ ಬರುತ್ತದೆ. 3. ಈ ಔಷಧಿಗಳು ಆಹಾರವು ಹೊಟ್ಟೆಯಿಂದ ಹೊರಹೋಗುವುದನ್ನು ನಿಧಾನಗೊಳಿಸುತ್ತವೆ. ಇದರಿಂದಾಗಿ ನೀವು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನು ಹೊಂದಿರ್ತೀರಿ. ಇದು ಡಯಟ್ ಮಾತ್ರೆಗಳಂತೆ ಹಸಿವು ಕುಗ್ಗಿಸುವುದಷ್ಟೇ ಅಲ್ಲ, ಕೆಟ್ಟ ಮೆಟಬಾಲಿಕ್ ಸಿಗ್ನಲಿಂಗ್ ಅನ್ನು ಸರಿಪಡಿಸುತ್ತದೆ. ಈ ಔಷಧಿಗಳು ಆರೋಗ್ಯಕರ ಆಹಾರ ಮತ್ತು ನಿಯಮಿತ ವ್ಯಾಯಾಮಕ್ಕೆ ಪರ್ಯಾಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಪೌಷ್ಟಿಕಾಂಶದ ಸಮಾಲೋಚನೆ, ದೈಹಿಕ ಚಟುವಟಿಕೆ, ಬಿಹೇವಿಯರಲ್ ಥೆರಪಿ ಮತ್ತು ವೈದ್ಯಕೀಯ ಮೇಲ್ವಿಚಾರಣೆ ಸೇರಿದಂತೆ ಸಮಗ್ರ ಚಿಕಿತ್ಸೆಯೊಂದಿಗೆ ಇವು ಉತ್ತಮ. ನೆನಪಿಡಿ, ಇವು ವೈದ್ಯಕೀಯ ಸಾಧನಗಳು, ಶಾರ್ಟ್ಕಟ್ಸ್ಗಳಲ್ಲ. ಸ್ಪಷ್ಟವಾಗಿ ಹೇಳಬೇಕಂದ್ರೆ ಇದು ತಕ್ಷಣದ ತೂಕ ಇಳಿಸುವ ಕ್ರಮ ಅಥವಾ ಯಾವುದೇ ಸೆಲೆಬ್ರಿಟಿ ಕಾಸ್ಮೆಟಿಕ್ ಟ್ರೆಂಡ್ ಅಲ್ಲ. ನಿಮ್ಮ ವೈದ್ಯರು ಕಡಿಮೆ ಡೋಸ್ನಿಂದ ಪ್ರಾರಂಭಿಸಿ ವಾರಕ್ಕೊಮ್ಮೆ ಅದನ್ನು ಕ್ರಮೇಣ ಹೆಚ್ಚಿಸುತ್ತಾರೆ. ಈ ಪ್ರಕ್ರಿಯೆಯನ್ನ ಡೋಸ್ ಎಸ್ಕಲೇಷನ್ ಎನ್ನುತ್ತಾರೆ. ಇದು ನಿಮ್ಮ ದೇಹವು ಔಷಧಿಗೆ ಹೊಂದಿಕೊಳ್ಳಲು ಮತ್ತು ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಕಾರಿ. ನೀವು ಈ ಔಷಧಿಯನ್ನ ವಾರಕ್ಕೊಮ್ಮೆ ಚರ್ಮದ ಕೆಳಗೆ ಇಂಜೆಕ್ಷನ್ ಮೂಲಕ ತೆಗೆದುಕೊಳ್ಳಬೇಕು. ಅಂದ್ರೆ ಇನ್ಸುಲಿನ್ನಂತೆ ಚರ್ಮದ ಕೆಳಗೆ ಚುಚ್ಚಲಾಗುತ್ತದೆ. ಅದೇ ರೀತಿ ಸರಿಯಾದ ತರಬೇತಿಯ ನಂತರ ನೀವು ಮನೆಯಲ್ಲಿಯೇ ಚುಚ್ಚುಮದ್ದನ್ನು ತೆಗೆದುಕೊಳ್ಳಬಹುದು. ನೀವು ಬಹುಶಃ ಯೋಚಿಸ್ತಿರಬಹುದು, ಸರಿ, ಆದ್ರೆ ಇದರಲ್ಲಿರುವ ಅಪಾಯಗಳೇನು? ಅದರಿಂದ ಈಗ ನಾವು ಈ ಔಷಧಿಗಳ ಅಡ್ಡ ಪರಿಣಾಮಗಳ ಬಗ್ಗೆ ಚರ್ಚಿಸೋಣ. ಮೊದಲ ಕೆಲವು ವಾರಗಳಲ್ಲಿ ಅನೇಕ ಪುರುಷರು ವಾಕರಿಕೆ, ವಾಂತಿ, ಭೇದಿ ಮತ್ತು ಹಸಿವು ಕಡಿಮೆ ಆಗುವುದನ್ನು ಅನುಭವಿಸುತ್ತಾರೆ. ಇವು ಕರುಳಿನ ಅಡ್ಡ ಪರಿಣಾಮಗಳಾಗಿವೆ ಮತ್ತು ಡೋಸ್ ಅನ್ನು ಹೆಚ್ಚಿಸಿದಾಗ ಇವು ಸಾಮಾನ್ಯವಾಗಿ ಕಂಡುಬರ್ತವೆ. ಪ್ರತಿಯೊಬ್ಬರು ಕೇಳುವ ಪ್ರಶ್ನೆ ಅಂದ್ರೆ, ನಾನು ವಾಸ್ತವಿಕವಾಗಿ ಯಾವ ಫಲಿತಾಂಶಗಳನ್ನ ನಿರೀಕ್ಷಿಸಬಹುದು? ಕ್ಲಿನಿಕಲ್ ಅಧ್ಯಯನಗಳಲ್ಲಿ ಜೀವನ ಶೈಲಿಯ ಬದಲಾವಣೆಯೊಂದಿಗೆ ಈ ಔಷಧಿಗಳನ್ನು ಬಳಸುವ ಕೆಲವು ರೋಗಿಗಳು ಕಾಲಾನಂತರದಲ್ಲಿ ಗಣನೀಯವಾಗಿ ತೂಕ ಇಳಿಕೆಯನ್ನು ಅನುಭವಿಸಿದ್ದಾರೆ. ಇದರ ಫಲಾಂಶಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತವೆ. ತೂಕದ ಬದಲಾವಣೆಗಳ ಹೊರತಾಗಿ ಕೆಲವು ವೈದ್ಯರು ಸೊಂಟದ ಗಾತ್ರ, ರಕ್ತದೊತ್ತಡ, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಮಟ್ಟಗಳಲ್ಲಿ ಸುಧಾರಣೆಯನ್ನು ಗಮನಿಸಿದ್ದಾರೆ. ಮತ್ತು ಟೈಪ್ 2 ಮಧುಮೇಹ ಹೊಂದಿರುವ ಜನರಲ್ಲಿ ಆಹಾರದ ಬದಲಾವಣೆಗಳೊಂದಿಗೆ ಔಷಧಿಯನ್ನು ಸಂಯೋಜಿಸಿದಾಗ ಕಾಲಾನಂತರದಲ್ಲಿ ರಕ್ತದ ಸಕ್ಕರೆಯ ನಿಯಂತ್ರಣವು ಗಣನೀಯವಾಗಿ ಸುಧಾರಿಸಬಹುದು. ಈ ಬದಲಾವಣೆಗಳು ವಾರಗಳಲ್ಲ, ತಿಂಗಳುಗಳಲ್ಲಿ ಕಂಡುಬರುತ್ತವೆ ಮತ್ತು ಡೋಸ್ ಹೊಂದಾಣಿಕೆ, ನಿಯಮಿತ ತಪಾಸಣೆ, ಉತ್ತಮ ಪೋಷಣೆ ಮತ್ತು ದೈಹಿಕ ಚಟುವಟಿಕೆಯೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಗಮನಿಸುವುದು ಮುಖ್ಯ. ವೈಯಕ್ತಿಕ ಫಲಿತಾಂಶಗಳು ಸಂಪೂರ್ಣ ಚಿಕಿತ್ಸಾ ಯೋಜನೆಯನ್ನು ಪಾಲಿಸುವುದು ಸೇರಿದಂತೆ ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈಗ ನೀವು ತಿಳಿದಿರಲೇಬೇಕಾದ ಕೆಲವು ಸುರಕ್ಷತಾ ಅಂಶಗಳು ಇಲ್ಲಿವೆ. ಈ ಔಷಧಿಗಳು ಎಲ್ಲರಿಗೂ ಸೂಕ್ತವಲ್ಲ. ನಿಮ್ಮ ವೈದ್ಯರು ಇವುಗಳನ್ನು ಸೂಚಿಸುವ ಮುನ್ನ ಪರೀಕ್ಷಿಸುತ್ತಾರೆ. ನಿಮಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಮೆಡುಲರಿ ಥೈರಾಯ್ಡ್ ಕಾರ್ಸಿನೋಮಾ ಎಂಬ ಥೈರಾಯ್ಡ್ ಕ್ಯಾನ್ಸರ್ ಇತಿಹಾಸವಿದ್ರೆ ಇವುಗಳನ್ನು ಬಳಸಬೇಡಿ. ನಿಮಗೆ MEN2 ಸಿಂಡ್ರೋಮ್ ಎಂಬ ಆನುವಂಶಿಕ ಸ್ಥಿತಿ ಇದ್ರೆ ಅಥವಾ ಇದೇ ರೀತಿಯ ಔಷಧಿಗಳಿಗೆ ತೀವ್ರ ಅಲರ್ಜಿ ಇದ್ರೆ ಬಳಸಬಾರ್ದು. ನಿಮ್ಮ ಸಂಗಾತಿಯು ಗರ್ಭಿಣಿಯಾಗಿದ್ರೆ ಮತ್ತು ಕುಟುಂಬದ ವಿಸ್ತರಣೆಯನ್ನು ಯೋಜಿಸುತ್ತಿದ್ರೆ ನೀವು ಇದರ ಸಮಯದ ಬಗ್ಗೆ ನಿಮ್ಮ ವೈದ್ಯರೊಂದಿಗೆ ಚರ್ಚಿಸಬೇಕು.
ಈಗ ನಿಮಗೆ ನಿರಂತರ ವಾಂತಿ ಮತ್ತು ಅಲರ್ಜಿಯ ಲಕ್ಷಣಗಳೊಂದಿಗೆ ಹೋಗದ ತೀವ್ರವಾದ ಹೊಟ್ಟೆನೋವು ಕಾಣಿಸಿಕೊಂಡ್ರೆ ನೀವು ತಕ್ಷಣ ನಿಮ್ಮ ವೈದ್ಯರನ್ನ ಸಂಪರ್ಕಿಸಬಹುದು. ಇದು ಪ್ಯಾಂಕ್ರಿಯಾಟೈಟಿಸ್ ಅಥವಾ ಬಹಳ ವಿರಳವಾಗಿ ಸಂಭವಿಸುವ ಇತರ ಗಂಭೀರ ಸಮಸ್ಯೆಗಳ ಲಕ್ಷಣಗಳಾಗಿರಬಹುದು. ಮತ್ತೊಂದು ವಿಷಯ, ರಕ್ತದೊತ್ತಡ ಅಥವಾ ಮಧುಮೇಹದ ಔಷಧಿಗಳ ತರಹವೇ ಬೊಜ್ಜನ್ನು ದೀರ್ಘಕಾಲದ ಕಾಯಿಲೆಯಾಗಿ ನಿರ್ವಹಿಸಲು ಈ ಔಷಧಿಗಳನ್ನು ಮಾಡಲಾಗಿದೆ. ಚಿಕಿತ್ಸೆಯ ಅವಧಿ ಮತ್ತು ಸೂಕ್ತತೆಯನ್ನು ನಿಮ್ಮ ವೈದ್ಯಕೀಯ ಪ್ರತಿಕ್ರಿಯೆ ಹಾಗೂ ಆರೋಗ್ಯ ಗುರಿಗಳ ಆಧಾರದ ಮೇಲೆ ತಜ್ಞರು ನಿರ್ಧರಿಸುತ್ತಾರೆ. ವಾರಕ್ಕೊಮ್ಮೆ ಇಂಜೆಕ್ಷನ್ ತೆಗೆದುಕೊಳ್ಳುವುದು ಹೆದರಿಕೆ ಅಥವಾ ಮುಜುಗರವೆನಿಸಬಹುದು, ಆದರೆ ಇದು ವಿಶ್ವದಾದ್ಯಂತ ಅನೇಕ ಮಧುಮೇಹಿಗಳು ತಮ್ಮ ಸ್ಥಿತಿಯನ್ನು ನಿರ್ವಹಿಸಲು ಬಳಸುವ ಸಾಮಾನ್ಯ ಚಿಕಿತ್ಸೆಯಾಗಿದೆ. ಇದು ಕೇವಲ 30 ಸೆಕೆಂಡ್ ತೆಗೆದುಕೊಳ್ಳುವ ಸಣ್ಣ ಸೂಜಿ, ನಿಮ್ಮ ಮನೆಯಲ್ಲೇ ಖಾಸಗಿಯಾಗಿ ಮಾಡಬಹುದು. ಇದು ದೌರ್ಬಲ್ಯವಲ್ಲ, ಇದು ಸುಧಾರಿತ ವೈದ್ಯಕೀಯ ಚಿಕಿತ್ಸೆಯೊಂದಿಗೆ ವೈದ್ಯಕೀಯ ಸ್ಥಿತಿಯನ್ನು ನಿಯಂತ್ರಿಸುವುದಾಗಿದೆ. ಸುಧಾರಿತ ಬೊಜ್ಜು ಚಿಕಿತ್ಸೆಗಳಲ್ಲಿ ಯಶಸ್ಸು ಅಥವಾ ವೈಫಲ್ಯವನ್ನ ಯಾವುದು ನಿರ್ಧರಿಸುತ್ತದೆ ಎಂಬುದು ಇಲ್ಲಿದೆ. ಯಶಸ್ಸು ಕೇವಲ ಇಂಜೆಕ್ಷನ್ ತೆಗೆದುಕೊಳ್ಳೋದಲ್ಲ, ಇದು ವಾಸ್ತವವಾಗಿ ವ್ಯವಸ್ಥಿತವಾದ ಫಾಲೋ ಅಪ್ ಆಗಿದೆ. ನಿಮ್ಮ ಮೊದಲ ಡೋಸ್ ಮುಗಿದ ಮೇಲೆ ವೈದ್ಯರು 4ನೇ ಅಥವಾ 12ನೇ ವಾರದ ಫಾಲೋ ಅಪ್ಗಳನ್ನ ನಿಗದಿಪಡಿಸಬಹುದು. ಪ್ರತಿ ಭೇಟಿಯಲ್ಲೂ ನೀವು ಅದನ್ನು ಹೇಗೆ ಸಹಿಸಿಕೊಳ್ತಿದ್ದೀರಿ, ಅಡ್ಡ ಪರಿಣಾಮಗಳೇನಾದರೂ ಇವೆಯೇ, ಡೋಸ್ ಹೊಂದಾಣಿಕೆ ಬೇಕೇ ಮತ್ತು ನಿಮ್ಮ ಮೆಟಬಾಲಿಕ್ ಮಾರ್ಕರ್ಗಳು ಹೇಗೆ ಸುಧಾರಿಸ್ತಿವೆ ಎಂದು ವೈದ್ಯರು ಪರೀಕ್ಷಿಸುತ್ತಾರೆ. ಅನೇಕ ಪುರುಷರು ಮೊದಲ 6 ವಾರಗಳಲ್ಲೇ ಚಿಕಿತ್ಸೆ ನಿಲ್ಲಿಸ್ತಾರೆ. ಅದು ಕೆಲಸ ಮಾಡದಿದ್ದಕ್ಕಲ್ಲ, ಬದಲಿಗೆ ಸರಿಯಾದ ಫಾಲೋ ಅಪ್ ಪಾಲಿಸದೆ ಅಥವಾ ಅಡ್ಡ ಪರಿಣಾಮಗಳಿಂದ ನಿರುತ್ಸಾಹಗೊಳ್ತಾರೆ. ಹಾಗಾಗಿ ನಿಮ್ಮ ಎಂಡೋಕ್ರೈನಾಲಜಿಸ್ಟ್ ಅಥವಾ ಡಯಾಬಿಟಾಲಜಿಸ್ಟ್ ಭೇಟಿ ನೀಡಿದಾಗ ಈ ಪ್ರಶ್ನೆಗಳನ್ನು ಕೇಳಿ. ನನ್ನ ಮೆಟಬಾಲಿಕ್ ಪ್ರೊಫೈಲ್ ನೋಡಿ, ನಾನು ಡ್ಯುಯಲ್ ಪಾತ್ವೆ ಥೆರಪಿಗೆ ಸೂಕ್ತವೇ? ಮೊದಲ 12 ವಾರಗಳಲ್ಲಿ ಯಾವ ಬದಲಾವಣೆ ಕಾಣಬಹುದು? ಅಡ್ಡ ಪರಿಣಾಮ ನಿರ್ವಹಣೆ ಮತ್ತು ಪ್ರಗತಿ ತಿಳಿಯಲು ಮುಂದಿನ ಯೋಜನೆ ಏನು? ನಿಮ್ಮ ವೈದ್ಯರು ಚಿಕಿತ್ಸೆ ಸೂಚಿಸಬಹುದು. ಅದನ್ನು ತೆಗೆದುಕೊಳ್ಳುವುದು ಅಥವಾ ಬಿಡುವುದು ನಿಮಗೆ ಬಿಟ್ಟಿದ್ದು. ಆದರೆ ನೀವದನ್ನು ಆರಿಸಿಕೊಂಡ್ರೆ ಎಲ್ಲ ವೈದ್ಯಕೀಯ ಮೇಲ್ವಿಚಾರಣೆ, ವಾಸ್ತವಿಕ ನಿರೀಕ್ಷೆ ಮತ್ತು ವ್ಯವಸ್ಥಿತ ಫಾಲೋ ಅಪ್ನೊಂದಿಗೆ ಅದನ್ನು ಸರಿಯಾಗಿ ಮಾಡಲು ಬದ್ಧರಾಗಿರಿ. ಯಾಕೆಂದರೆ ಅರ್ಧ ಮನಸ್ಸಿನ ಚಿಕಿತ್ಸೆಯು ನಿರುತ್ಸಾಹ ಮತ್ತು ಅರ್ಧಕ್ಕೆ ನಿಲ್ಲಿಸಲು ಕಾರಣವಾಗ್ತದೆ, ಮತ್ತು ಬದ್ಧತೆಯ ಚಿಕಿತ್ಸೆಯು ಯಶಸ್ವಿ ಫಲಿತಾಂಶಗಳಿಗೆ ಕಾರಣವಾಗ್ತದೆ, ಮತ್ತು ನಿಮ್ಮ ಮೆಟಬಾಲಿಕ್ ಆರೋಗ್ಯವು ಅರ್ಧ ಮನಸ್ಸಿನ ಪ್ರಯತ್ನಕ್ಕಿಂತ ಹೆಚ್ಚಿನದಕ್ಕೆ ಅರ್ಹವಾಗಿದೆ. ಕೆಲವು ಔಷಧಿಗಳಿಗೆ ನಿರಂತರ ವೈದ್ಯಕೀಯ ಮೇಲ್ವಿಚಾರಣೆ, ನಿಯಮಿತ ಫಾಲೋ ಅಪ್ಗಳು ಮತ್ತು ಜೀವನ ಶೈಲಿಯ ಬದಲಾವಣೆಗಳಿಗೆ ಬದ್ಧತೆಯ ಅಗತ್ಯವಿರುತ್ತದೆ. ಇದು ಎಲ್ಲರಿಗೂ ಸೂಕ್ತವಲ್ಲದಿರಬಹುದು ಎಂಬುದನ್ನು ನೆನಪಿಡಿ. ಈ ವಿಧಾನವು ನಿಮ್ಮ ನಿರ್ದಿಷ್ಟ ಪರಿಸ್ಥಿತಿಗೆ ವೈದ್ಯಕೀಯವಾಗಿ ಸೂಕ್ತವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಲು ನಿಮ್ಮ ಅರ್ಹ ತಜ್ಞರೊಂದಿಗೆ ಮಾತಾಡಿ. ನನ್ನ ಕಡೆಯಿಂದ ಇಷ್ಟೇ. ಈ ವಿಡಿಯೋ ನಿಮಗೆ ಸಹಾಯ ಮಾಡಿದರೆ ಇದನ್ನು ನಿಮಗಿಂತ ಹೆಚ್ಚು ಅಗತ್ಯವಿರುವವರೊಂದಿಗೆ ಹಂಚಿಕೊಳ್ಳಿ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನೀವು ಮುಂದಿನ ವಿಡಿಯೋವನ್ನು ತಪ್ಪಿಸಿಕೊಳ್ಳುವುದಿಲ್ಲ.